ನಮಸ್ಕಾರ ರೈತ ಬಂದರೆ ಎಲ್ಲರಿಗೂ. ನಾನು ಕಳೆದ 2 ವರ್ಷದಿಂದ ಈ ಮೋದಿ ಕೇರ್ ಕಂಪ್ನಿಯಲ್ಲಿ ಆ್ಯಕ್ಟಿವ್ ಮ್ಯಾಕ್ಸ್ ಅಂತ ಬರುವ ಈ ಪ್ರಾಡಕ್ಟನ್ನು ನಾನು ಬೀಜೋಪಚಾರಕ್ಕಾಗಿ ಬಳಸ್ತಾ ಇದ್ದೀನಿ. ನಾನು ನಮ್ಮ ಹೊಲದಲ್ಲಿ ಒಂದು 5 ಎಕರೆ ಹತ್ತಿ ಮಾಡಿದ್ದೀನಿ. ಹತ್ತಿಗೂ ಕೂಡ ಈ ಬೀಜೋಪಚಾರ ಮಾಡಿಬಿಟ್ಟು ಹತ್ತಿ ಬಿತ್ತನೆ ಮಾಡಿದ್ದೀನಿ. ತೊಗರಿ ಮಾಡೋಕ್ಕಾಗಲಿಲ್ಲ. ಅವಾಗ ನಾನು ನಮ್ಮ ಈ ಸರ್ ಅವ್ರಿಗೆ ಫೋನ್ ಮಾಡೋದು ಹೇಳಿದಾಗ ನಮ್ಮಲ್ಲಿ ಇವಾಗ ಇಲ್ಲರಿ ಇದೊಂದು ಸತಿ ಮಾಡಿ ಆಮೇಲೆ ಸ್ಪ್ರೇ ಮಾಡುವಾಗ ಕೊಡ್ತೀನಿ ಅಂತ ಹೇಳಿದರು. ಹಾಗಂದ ಕಾರಣ ನಾನು ಆಮೇಲೆ ಬಂದ ತಕ್ಷಣವೇ ಈ ಆ್ಯಕ್ಟಿವ್ ಮ್ಯಾಕ್ಸ್ ಅನ್ನೋ ದೊಡ್ಡ ಬಾಟ್ಲಿಗಳು ಸುಮಾರು ಒಂದು 10-15 ಬಾಟ್ಲಿಗಳು ತರಿಸಿಟ್ಕೊಂಡಿದ್ದೆ. ನಂದು ಸ್ವಂತ ಒಂದು ಟ್ಯಾಕ್ಟರ್ ಐತೆ. ನಾನು ಟ್ಯಾಕ್ಟ್ರಲ್ಲಿ ಇನ್ನೊಬ್ಬರು ಜಮೀನಿಗೂ ಬಿತ್ತನೆ ಮಾಡೋಕ್ಕೆ ಹೋಗುವಾಗ ಈ ಆ್ಯಕ್ಟಿವ್ ಮ್ಯಾಕ್ಸನ್ನು ಸಜೆಷನ್ ಮಾಡ್ತಿದ್ದೀನಿ. ಯಾಕಂದರೆ ಇದು ನಮ್ಮ ಬೆಳೆಗಳನ್ನು ದಷ್ಟಪುಷ್ಟವಾಗಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೋಗಲಾಡಿಸಿಕೊಂಡು ಸರಿಯಾಗಿ ಬೆಳೆ ಬರುವ ಕಾರಣ ಈ ಆ್ಯಕ್ಟಿವ್ ಮ್ಯಾಕ್ಸನ್ನು ಬಳಸ್ತಾ ಇದ್ದೀನಿ. ನಾನು ನಮ್ಮ ಹೊಲದಲ್ಲಿ ತೊಗರಿ ನೆಟೆ ಹೊಡೆದು ಹೋಗಿರೋ ಕಾರಣ ಸುಮಾರು ಒಂದು ಅರ್ಧ ಎಕರೆ ಮೇಲ್ಪಟ್ಟು 1 ಎಕರೆಗೆ ಒಂಚೂರು ಕಡಿಮೆ ಪ್ರದೇಶದಲ್ಲಿ ನಾನು ನಮ್ಮ ದನ ಕರುಗಳ ಹಸುಗಳಿಗೆ ಮೇವು ಮಾಡ್ತಾಯಿದ್ದೀನಿ. ಈ ಜೋಳ ಬಿತ್ತನೆ ಮಾಡ್ತಾಯಿದ್ದೀನಿ. ಆವಾಗ ಇದಕ್ಕೆ ಈಗ ನಾನು ಆ್ಯಕ್ಟಿವ್ ಮ್ಯಾಕ್ಸನ್ನು ಬೀಜೋಪಚಾರ ಮಾಡಿಬಿಟ್ಟು ಬಿತ್ತನೆ ಮಾಡಿರ್ತೀನಿ. ಆಮೇಲೆ ಇದು ಯಾವ ರೀತಿಯಿಂದ ನಮ್ಮ ಈ ಜಮೀನಿನಲ್ಲಿ ನಾನು ಗೊಬ್ಬರ ಹಾಕ್ದೇನೆ, ಏನೂ ಕಳೆ ನಿರ್ವಹಣೆ ಕೂಡ ಏನೂ ಮಾಡ್ದೇನೆ ನಾನು ಸ್ಪೆಷಲಾಗಿ ದನ ಕರುಗಳಿಗೆ ಮಾತ್ರ ಬೆಳೀತಾ ಇದ್ದೀನಿ. ಯಾವ ಥರ ಬರುತ್ತೆ ಅನ್ನೋದು ಇದೇ ವಿಡಿಯೋನ ನಾನು ಮತ್ತೆ ಮುಂದೆ ನಾನು ಜಮೀನಲ್ಲಿ ಈ ಜೋಳ ಬಂದಿರುವಾಗ ಮತ್ತೊಂದು ಸತಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ನಾನು ಹೇಳಬೇಕಾದ್ರೆ ಇಷ್ಟೇ, ಇದು ಸಾವಯವ ಗೊಬ್ಬರ ಥರನೇ ಕೆಲಸ ಮಾಡುತ್ತೆ. ಇದರಲ್ಲಿ ಪ್ರತಿಯೊಂದು ಬೆಳೆ ಕೂಡ ಬೀಜೋಪಚಾರ ಮಾಡಿಬಿಟ್ಟು ಬಿತ್ತನೆ ಮಾಡೋದ್ರಿಂದ ತುಂಬ ಒಳ್ಳೆಯ ಬೆಳೆ ತರುವುದರಲ್ಲಿ ಸಫಲರಾಗ್ತೀವಿ ಅಂತ ಹೇಳ್ಬಿಟ್ಟು ಯಾಕೆ ನಾನು ಹತ್ತಿ ಮಾಡಿದ ಮೇಲೆ ನನಗೆ ಅನುಭವ ಆಗಿದೆ. ಇದರಲ್ಲಿ ಯಾವ ಥರ ಕೆಲಸ ಮಾಡುತ್ತೆ ಇದು ಆ್ಯಕ್ಟಿವ್ ಮ್ಯಾಕ್ಸ್ ಅನ್ನೋದು. ಇವಾಗ ನಾನು ಈ ಜೋಳಕ್ಕೂ ಬಿತ್ತನೆ ಮಾಡ್ತಾಯಿದ್ದೀನಿ, ಬೀಜೋಪಚಾರ ಮಾಡಿಬಿಟ್ಟು ಬಿತ್ತನೆ ಮಾಡ್ತಾಯಿದ್ದೀನಿ. ಅವೆಲ್ಲರೂ ಕೂಡ ಏನು ಒಂದು 100 ರೂಪಾಯಿದು ಒಂದು ಬಾಟ್ಲಿ ಬರುತ್ತೆ, 200 ರೂಪಾಯಿದು ಒಂದು ಬಾಟ್ಲಿ ಬರುತ್ತೆ, 200 ರೂಪಾಯಿ ಕೇವಲ. ಅದರಲ್ಲಿ ಸುಮಾರು 25-30 kg ಬೀಜನ ಬೀಜೋಪಚಾರ ಮಾಡಿಬಿಟ್ಟು ಬಿತ್ತನೆ ಮಾಡ್ಬೋದು. ಅದಕ್ಕಾಗಿ ನಾನು ಇವಾಗ ಈ 2 kg 2 ಸೊಲಿಗೆ ಅಂತ ಹೇಳ್ತೀವಿ ನಾವು, 2 ಸೊಲಿಗೆಗೆ ನಾನು ಕೇವಲ ಹತ್ತಿ ಮೇಲೆ ಈ ಆ್ಯಕ್ಟಿವ್ ಮ್ಯಾಕ್ಸನ್ನು ಬೀಜೋಪಚಾರಕ್ಕೆ ಬಳಸ್ಕೊಂಡು ಬಿತ್ತನೆ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.